ಎಲೀಯನ ಅದ್ಭುತ ಕಾರ್ಯಗಳು ಮತ್ತು ಆತನ ಜೀವನ ಶೈಲಿ ಬಗ್ಗೆ ಇಂದು ನಾವು ನೋಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ದೇವರ ಶಕ್ತಿಯನ್ನು ಸ್ಪಷ್ಟವಾಗಿ ತೋರಿಸಿದ ಪ್ರವಾದಿಯಾದ ಎಲೀಯನ ಜೀವನವನ್ನು ನೋಡೋಣ ಬನ್ನಿ. ಎಲೀಯನ ಪರಿಚಯ ಬೇಕಾದರೆ, ಎಲೀಯನು ತರ್ಷಬೋದವನು. ಅವನು ಇಸ್ರಾಯೇಲ್ ದೇಶದಲ್ಲಿ ದೇವರ ಪ್ರವಾದಿಯಾಗಿದ್ದನು. ಪರಿಶುದ್ಧ ಬೈಬಲ್ನಲ್ಲಿ 1 ಅರಸ 17:1 ನನ್ನ ಮಾತಿನ ಹೊರತು ಮಳೆಯೂ ಬರುವುದಿಲ್ಲ ಎಂದ ನುಡಿದ ಮನುಷ್ಯನು ಮಳೆಯೇ ಬರದಾಗೆ ನಿಲ್ಲಿಸಿದ ಈ ಪ್ರವಾದಿಯಾಗಿದ್ದನು. ಅವನ ಜೀವನ ದೇವರ ಮೇಲೆ ನಂಬಿಕೆಯಿಂದ ಪ್ರಾರಂಭವಾಯಿತು. ಎಲೀಯನ ಪ್ರಮುಖ ಅದ್ಭುತ ಕಾರ್ಯಗಳು ಯಾವೆಂದರೆ ಮಿರಾಕಲ್ಸು. ಮಳೆ ಇಲ್ಲದ ಕಾಲ. ಎಲೀಯ ಮಾತಿನಂತೆ 3 ವರ್ಷ ಮಳೆ ಬರಲೇ ಇಲ್ಲ. ದೇವರ ಶಕ್ತಿಯ ನಿಯಂತ್ರಣ ಪ್ರಕೃತಿ ಮೇಲೆ ಇದೆ ಎಂದು ತೋರಿಸುತ್ತದೆ. ಮತ್ತು ಕಾಗೆಗಳ ಆಹಾರ ತಂದುಕೊಟ್ಟವು. 1 ಅರಸ 17:6 ಕಾಗೆಗಳು ಅವನಿಗೆ ಆಹಾರ ತಂದುಕೊಟ್ಟವು. ದೇವರು ಅಸಾಧ್ಯವಾದ ಮಾರ್ಗದಲ್ಲಿ ನಮ್ಮನ್ನು ಕಾಯುತ್ತಿದ್ದಾನೆ ಎಂದು ಇಲ್ಲಿ ಪ್ರೂಫ್ ಮಾಡ್ತಾರೆ. ಹಿಟ್ಟಿನ ಮತ್ತು ಎಣ್ಣೆಯ ಅದ್ಭುತ ಕಾರ್ಯಗಳನ್ನು ಕೂಡ 1 ಅರಸ 17:14 ಹಿಟ್ಟು ಮತ್ತು ಎಣ್ಣೆಯು ಕಡಿಮೆ ಆಗಲಿಲ್ಲ. ಒಬ್ಬ ವಿಧವೆ ಮನೆಯಲ್ಲಿ ಊಟಕ್ಕೆ ಹೋಗಿದ್ದಾಗ ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆಂದು ತೋರಿಸಲ್ಪಡುತ್ತೆ. ಮೃತ ಬಾಲಕನಿಗೆ ಜೀವ ಕೊಟ್ಟನು. 1 ಅರಸ 17:22 ಬಾಲಕನು ಮತ್ತೆ ಜೀವಂತವಾಗಿ ಎದ್ದಿದ್ದನು. ದೇವರು ಜೀವದ ಮೇಲೆ ಅಧಿಕಾರ ಹೊಂದಿದ್ದಾಗೆಂದು ತೋರಿಸಲ್ಪಡುತ್ತೆ. ಕರ್ಮೆಲ್ ಬೆಟ್ಟದಲ್ಲಿ 1 ಅರಸ 18:38 ಆಕಾಶದಿಂದ ಬೆಂಕಿ ಇಳಿದು ಬಂತು. ಯಾರು ನಿಜವಾದ ದೇವರು ಎಂಬುದನ್ನು ತೋರಿಸುತ್ತದೆ. ಇಲ್ಲಿ ಮಳೆಯ ಅದ್ಭುತ. 1 ಅರಸ 18:45 ಮಳೆ ಮತ್ತೆ ಬಂತು ಎಂದು ದೇವರು ಸಮಯದಲ್ಲಿ ಆಶೀರ್ವಾದವನ್ನು ಕೊಡುತ್ತಾನೆ ಎಂದು. ಅಗ್ನಿ ರಥದಲ್ಲಿ ಸ್ವರ್ಗಕ್ಕೆ ಏರಿ ಹೋದ ಮನುಷ್ಯನೆಂದರೆ ಈ ಎಲೀಯನು ಮಾತ್ರ. 2 ಅರಸ 2:11 ಎಲೀಯನು ಅಗ್ನಿ ರಥದಲ್ಲಿ ಸ್ವರ್ಗಕ್ಕೆ ಎತ್ತಿಸಲ್ಪಟ್ಟನು. ಅವನ ಜೀವನದ ಮಹಾ ಅಂತ್ಯವಾಗಿತ್ತು. ಎಲೀಯನ ಜೀವನದ ಪ್ರಯಾಣ ಏನೆಂದರೆ, ದೇವರ ಕರೆಕೆಯನ್ನು ಸ್ವೀಕರಿಸಿದನು. ರಾಜನ ಮುಂದೆ ಧೈರ್ಯವಾಗಿ ನಿಂತನು. ಕಷ್ಟದಲ್ಲಿ ದೇವರಿಂದ ಕಾಯಲ್ಪಟ್ಟನು. ಅದ್ಭುತಗಳನ್ನು ಅನುಭವಿಸಿದನು. ಕೆಲವೊಮ್ಮೆ ದುರ್ಬಲತೆ ಇದ್ದರೂ 1 ಅರಸ 19:4 ನಾವು ನೋಡಬಹುದು. ಕೊನೆಯದಾಗಿ ದೇವರ ಜೊತೆ ಮಹಿಮೆಯನ್ನು ಸೇರಿಸಿಕೊಂಡನು. ಇದು ನಮ್ಮ ಜೀವನಕ್ಕೆ ಏನು ಪಾಠ ಅಂದರೆ, ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಪ್ರಾರ್ಥನೆ ಶಕ್ತಿಯಾಗಿದೆ. ಕಷ್ಟ ಬಂದರೆ ದೇವರನ್ನು ಬಿಡಬೇಡಿ. ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾನೆ. ಕೊನೆಯದಾಗಿ ಏನೆಂದರೆ, ಎಲೀಯನ ಜೀವನ ಒಂದು ಸಂದೇಶ. ನಂಬಿಕೆ ಇದ್ದರೆ ಅದ್ಭುತಗಳು ನಡೆಯುತ್ತವೆ. ಆಮೇನ್. ಧನ್ಯವಾದಗಳು.